ಬ್ಲಡ್ನ ಪ್ಯೂರಿಫಿಕೇಷನ್ ಮಾಡೋಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ಶುಗರ್ ಅನ್ನೋಂಥದ್ದು ಬಾಡಲ್ ಏನಿದ್ರು ಬರೋದೇ ಇಲ್ಲ, ಇತ್ತು ಅಂತಂದ್ರೂ ಕೂಡ ನಾರ್ಮಲ್ ಬಂದ್ಬಿಡುತ್ತೆ. ನಾವು 10 ನಿಮಿಷ ಊಟ ಮಾಡೋದಕ್ಕೆ ಎಷ್ಟೊತ್ತು ಅಡುಗೆ ಮಾಡ್ತೀವಿ? ನೀವು ದುಡ್ಡನ್ನು ಖುಷಿಯಾಗಿ ಸಂಪಾದನೆ ಮಾಡಬೇಕು. ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಬರಬೇಕಾಗಿರೋ ದುಡ್ಡು ತಕ್ಷಣ ಬಂದ್ಬಿಡುತ್ತೆ. ಈ 2 ವಸ್ತುಗಳನ್ನು ನೀವು ಈಗಲೇ ತಂದಿಟ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮೇ ಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ, ಮಧುಮೇಹ. ಭಾಳಷ್ಟು ಜನಕ್ಕೆ ನಾನು ಹೇಳ್ತಾನೇ ಇರ್ತೀನಿ ಯಾವಾಗಲೂ, ಶುಗರು ಪ್ರಾಬ್ಲಮ್ಮು, ಇನ್ಸುಲಿನ್ ತೊಗೊಳ್ಳೋಂಥದ್ದು, ಮಾತ್ರೆ ತೊಗೊಳ್ಳೋಂಥದ್ದು, ಅಥವಾ ಬಾರ್ಡರ್ ಲೈನಲ್ಲಿರೋವಂಥವ್ರು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ಅಂದರೆ, ಮೇಯ್ನಾಗಿ ಬ್ಲಡ್ನ ಪ್ಯೂರಿಫಿಕೇಷನ್ ಮಾಡೋಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು ಅಂತಂದರೆ ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ಹಾರ್ಮೋನ್ಸ್ ಚೆನ್ನಾಗಿ ಬಿಡುಗಡೆ ಆಗಿ, ನೀವು ಏನೇ ಆಹಾರ ಅಥವಾ ಸಕ್ಕರೆ ಪದಾರ್ಥಗಳನ್ನು ಜಾಸ್ತಿ ತಿಂದು ಅದನ್ನು ಕರಗಿಸುತ್ತೆ. ಯಾವಾಗ ಸಕ್ಕರೆ ಪದಾರ್ಥ ತಿಂದು ಕರಗಿಸಲು ಅವಾಗ ಶುಗರ್ ಬರುವಂಥದ್ದು. ಅದು ಕರಗಿಸ್ಬೇಕು ಅಂತಂದರೆ ದೇಹದಲ್ಲಿರುವಂಥ ಬೇರೆ ಬೇರೆ ಅಂಗಾಂಗಗಳು ಸಮರ್ಪಕವಾಗಿ ವೀಕ್ ಆಗಬಾರ್ದು. ಪ್ಯಾಂಕ್ರಿಯಾಸ್ ಅಂತ ವೀಕ್ ಆಗಬಾರ್ದು ಅಂತಂದರೆ ರಕ್ತ ಸಂಚಾರ ಚೆನ್ನಾಗಾಗಬೇಕು. ಆ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕು ಅಂತಂದರೆ ಈ ಒಂದು ಮುದ್ರೆಯನ್ನು ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗತ್ತೆ. ಶುಗರ್ ಅನ್ನೋಂಥದ್ದು ಬಾಡಲ್ ಏನಿದ್ರು ಬರೋದೇ ಇಲ್ಲ, ಇತ್ತು ಅಂತಂದ್ರೂ ಕೂಡ ನಾರ್ಮಲ್ ಬಂದ್ಬಿಡುತ್ತೆ. ಬೆಳಗ್ಗೆ ಒಂದು 10 ನಿಮಿಷ ಮತ್ತು ಸಾಯಂಕಾಲ ಒಂದು 15 ನಿಮಿಷ ಮಾಡಿ. ಯಾವ ಮುದ್ರೆ ಅಂದರೆ ನೋಡಿ, ಇಲ್ಲಿ ತೋರ್ಬೆರಳನ್ನು ಮಡಿಸಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 15 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ಮಧುಮೇಹ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ ಅಂತಲ್ಲ. ನೋಡಿ, ತೋರ್ಬೆರಳು, ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಇಷ್ಟು ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಮಧುಮೇಹ ಕಂಟ್ರೋಲ್ ಬಂದ್ಬಿಡುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ದುಡ್ಡು ಸುಲಭವಾಗಿ ಬರಬೇಕಾ? ಇವತ್ತಿನ ಮನಿ ಸೂತ್ರದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ದುಡ್ಡು ಹೆಂಗೆ ಬರಬೇಕು, ಯಾವ ರೀತಿ ಬರಬೇಕು ಅಂತಂದರೆ ನೋಡಿ, ನಾವು ಏನಕ್ಕೆ ನಮಗೆ ದುಡ್ಡು ಬರಲ್ಲ ಅಂತಂದರೆ, ನಾವು ಒಂದು ದಿನ ರಜವನ್ನು ಅನುಭವಿಸೋದಕ್ಕೆ 6 ದಿನ ಕಷ್ಟಪಡ್ತೀವಿ. ನಾವು 6 ದಿನ ಕಷ್ಟಪಟ್ಟು ಅದ್ರಲ್ಲಿ ಸಂಪಾದನೆ ಮಾಡಿರೋಂಥ ದುಡ್ಡನ್ನು ಎಂಜಾಯ್ ಮಾಡ್ತೀವಿ. ಇನ್ನೊಂದು ಏನು ಅಂತಂದರೆ, ಒಂದು ಚಿಕ್ಕ ಖುಷಿಯನ್ನು ಅನುಭವಿಸ್ತೀವಿ 6 ದಿನ ಕಷ್ಟ ಅನುಭವಿಸ್ಬಿಟ್ಟು. ಅದೇ ನಾವು 10 ನಿಮಿಷ ಊಟ ಮಾಡೋದಕ್ಕೆ ಎಷ್ಟೊತ್ತು ಅಡುಗೆ ಮಾಡ್ತೀವಿ? ತರಕಾರಿ ತರ್ತೀವಿ, ಇನ್ನೂ 1.5 2 ಅವರ್ ಆಗುತ್ತೆ. ತರಕಾರಿ ತೊಗೊಂಡು ಬರ್ತೀವಿ, ತರಕಾರಿ ಹೋಗೋಕ್ಕೆ ಒಂದು 10 ನಿಮಿಷ, ಬರೋಕ್ಕೆ 10 ನಿಮಿಷ, ಅರ್ಧ ಗಂಟೆ ಆದರೂ ಆಯಿತು, ಅರ್ಧ ಗಂಟೆ ಆಯಿತು, ತೊಳೆದೊಂದು 1/4 ಗಂಟೆ, ಆಮೇಲೆ ಅದನ್ನು ಕಟ್ ಮಾಡೋದೊಂದು 1/4 ಗಂಟೆ, 1 ಅವರ್ ಆಗೋಯ್ತು. ಹೇಳ್ತಾರಂಥದ್ದು ಒಟ್ಟಿಗೆ ತೊಗೊಂಡ್ಕೋಬೋದು, ಅದು ಬೇರೆ ವಿಚಾರ. ಒಟ್ಟಿಗೆ ಮನೇಲಿರುತ್ತೆ, ಫ್ರಿಡ್ಜಲ್ಲಿರುತ್ತೆ, ಮಾಡ್ತೀರಾ, ಅದು ಬೇರೆ ವಿಚಾರ. ಸಡನ್ನಾಗಿ ನೀನು ತೊಗೊಂಡು ಬರಬೇಕು ಅಂತ ಕಟ್ ಮಾಡಿ ಅಡುಗೆ ಮಾಡೋದು ಅದೊಂಥರದ. ಅಂದರೆ ಅದನ್ನು ನೀವೇನು ಮಾಡ್ತೀರಾ, 10 ನಿಮಿಷದಲ್ಲಿ ಊಟ ಮಾಡಿಬಿಡ್ತೀರಾ. ಅಂದರೆ ಎಷ್ಟು ಕಷ್ಟ ಅನುಭವಿಸ್ಬೇಕು. ಆದರೆ ನೀವು ಯಾವತ್ತಾದ್ರೂ ಕಷ್ಟ ಅಂತ ಅನ್ಕೋತೀರಾ? ಆ ತಿನ್ನುವಂಥ ತೃಪ್ತಿಯಲ್ಲಿ ಎಲ್ಲ ಮರೆತು ಬಿಡ್ತೀರಾ, ಕಷ್ಟಪಟ್ಟಿದ್ದೆಲ್ಲ ಗೊತ್ತಲ್ಲ. ಅದೇ ರೀತಿ ನೀವು ದುಡ್ಡನ್ನು ಖುಷಿಯಾಗಿ ಸಂಪಾದನೆ ಮಾಡಬೇಕು. ನೀವು ಖುಷಿಪಟ್ಟು ಕೆಲಸವನ್ನು ಮಾಡ್ತಂದರೆ ದುಡ್ಡು ಜಾಸ್ತಿ ಬರುತ್ತೆ. ಏನಕ್ಕೆ ಎಷ್ಟೊಂದು ಜನ ಏನು ಮಾಡಿದ್ರು ನಮಗೆ ದುಡ್ಡೇ ಬರಲ್ಲ, ಖುಷಿಯಾಗಿ ಮಾಡಲ್ಲ. ಇವ್ರು ಅಂದ್ಕೊಂಡಿರೋದೇ ಒಂದು, ಅಲ್ಲಿ ಮಾಡ್ತಾ ಇರೋದೇ ಒಂದು ಅಲ್ವಾ. ಈತ ಏನು ಮಾಡ್ತಾನೆ, ಸೈನ್ಸ್ ತೊಗೊಂಡು BSc ಮಾಡಿರುತ್ತೆ, ಅಲ್ಲಿ ಯಾವುದೊಂದು ಸಾಫ್ಟ್ವೇರ್ ಕೋರ್ಸಸ್ ಮಾಡಿಕೊಂಡು ಅಲ್ಲಿ ಸಾಫ್ಟ್ವೇರ್ ಸಂಬಂಧಪಟ್ಟ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾಯಿರ್ತೀವಿ. ಈ ಹಿಂಸೆ ಆಗುತ್ತೆ, ದುಃಖ ಆಗುತ್ತೆ, ಮಾಡೋಕ್ಕಾಗಲ್ಲ.
ಬಟ್ ಅವ್ನು ರಿಲೇಟೆಡ್ ಅವ್ನಿಗೆ ಇಷ್ಟ ಕೊಟ್ಟರೆ ಇಟ್ಪಟ್ಟಿರೋದು ಮಾಡಿ ಅವ್ನು ದುಡ್ಡುಗೋಸ್ಕರ ಮಾಡ್ತಾ ಇರ್ತಾನೆ. ಕೆಲವು ಇನ್ವಾಲ್ವ್ ಮಾಡೋದು ದುಡ್ಡುಗೋಸ್ಕರ ಇನ್ವಾಲ್ವ್ಮೆಂಟ್ ಮಾಡ್ಕೋದು, ಆವಾಗ ಇಡೀ ದೇಹ ಮನುಷ್ಯ ಟೈಮು ಎಲ್ಲ ವೇಸ್ಟ್ ಆಗುತ್ತೆ. ದುಡ್ಡು ಬರುತ್ತೆ, ಸ್ವಲ್ಪ ಬರುತ್ತೆ. ಒಬ್ಬ ತುಂಬ ಫೇಮಸ್ ಆರ್ಟಿಸ್ಟು, ಅವ್ನಿಗೆ ಹೇಳಿ ನೀವು ಒಂದು ಮಾಡಿಕೊಡಪ್ಪ, ನಿಂಗೆ ಒಂದು ದುಡ್ಡು ಕೊಡ್ತೀನಿ, 1,00,000 ರೂಪಾಯಿ 1 ಅವರ್ ಮಾಡಿಕೊಡ್ಬೇಕು, ಹಿಂಗೆ ಮಾಡಬೇಕು, ಇದೇ ಬೇಲೂರು ಶಿಲಾಬಾಲಿಕೆ ಥರನೇ ಇರಬೇಕು. ಅವ್ನು ಬೇಗ ಮಾಡಿಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಅವನೇನು ಹೇಳ್ತಾನೆ, ಕನಿಷ್ಠ ಪಕ್ಷ ಅದೇ ಥರ ಪರ್ಫೆಕ್ಟು ಹಂಗೆ 3D ಥರನೇ ಡ್ರಾಯಿಂಗ್ ಮಾಡ್ಕೊಡ್ತೀನಿ, 2 ತಿಂಗಳು ಬೇಕು ಅಂತ ಅವನು ನಿಜವಾಗ್ಲೂ ಇಷ್ಟಪಟ್ಟು ಮಾಡ್ತಾನೆ. ಹಂಗೆ ಪರ್ಫೆಕ್ಟ್ ಬರುತ್ತೆ. ಯಾವೆಲ್ಲ ಗೊತ್ತಿಲ್ಲ, ನಾನು ಹಿಂಗೆ 2,00,000 ರೂಪಾಯಿ ಕೊಡ್ತೀನಿ, 1 ಅವರ್ ನೀನು ಬರ್ಕೊಡ್ಬೇಕು ಅಂತಂದರೆ ಏನೋ ಒಂದು ಮಾಡ್ತಾನೆ. ಅದು ನೋಡೋಕೆ ಹಂಗೆ ಕಾಣುತ್ತೆ, ಅದು ಬಟ್ ಒಳಗಡೆ ಡೆಪ್ತ್ ಇರೋದಿಲ್ಲ. ಇದೇ 12ನೇ ತಾರೀಕು ನಾನು ಧನಾಕರ್ಷಣ ಶಿಬಿರವನ್ನು, ಅಂದರೆ ಧನಾಕರ್ಷಣ ವರ್ಕ್ಶಾಪ್ ಆನ್ಲೈನ್ ಕ್ಲಾಸಸನ್ನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಚೆನ್ನಾಗಿ, ಇದು ಪ್ರಥಮವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಕ್ಲಾಸನ್ನು ಮಾಡಿದೆ. ನೆಕ್ಸ್ಟು ಈ ಕ್ಲಾಸಸ್ಗಳು ಇರೋದಿಲ್ಲ, ಬೇರೆ ಬೇರೆ ಕ್ಲಾಸಸ್ಗಳಿರುತ್ತೆ. ಅದಕ್ಕೋಸ್ಕರ ಯಾರು ಈ ಒಂದು ಕ್ಲಾಸನ್ನು ನೀವು ಜಾಯ್ನ್ ಆಗ್ತಿರೋ ಅವರೆಲ್ಲ ಅದೃಷ್ಟಶಾಲಿಗಳು. ಮಿಸ್ ಮಾಡ್ದೇನೆ, ಕೆಲವೇ ದಿನಗಳಿದ್ದಾವೆ ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಮಿಸ್ ಮಾಡಿದೆ ಈ ಒಂದು ಕ್ಲಾಸ್ ನೀವು ಅಟೆಂಡ್ ಮಾಡ್ತು ಅಂತಂದರೆ ದುಡ್ಡು ಬಂದೇ ಬರುತ್ತೆ ಗೊತ್ತಲ್ಲ. ಯಾರೋ ಕೊಡಬೇಕಾಗಿರುತ್ತೆ ಅಥವಾ ಬರಬೇಕಾಗಿರುತ್ತೆ, ಯಾವುದೋ ಒಂದು ಗುಪ್ತಧನವಾದರೂ ಕೂಡ ನಿಮಗೆ ಬಂದೇ ಬರುತ್ತೆ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿ ಈ ಒಂದು ವಿಚಾರವನ್ನು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಮ್ಮ ಆಫೀಸಿಗೆ ನೀವು ಕರೆ ಮಾಡಿ ನೀವು ತಿಳ್ಕೊಬೋದು. ಸಾಕಷ್ಟು ಜನ ಈಗಾಗಲೇ ಜಾಯ್ನ್ ಆಗಿದ್ದಾರೆ, ಮಿಸ್ ಮಾಡ್ಕೋಬೇಡಿ. ಈ ಸರಿ ಜಾಯಿನ್ ಆಗಿರುವಂತಹ ಎಲ್ಲ ಅದೃಷ್ಟದ ಶಾಲಿಗಳಿಗೂ ಕೂಡ ಧನ್ಯವಾದನ ತಿಳಿಸ್ತೀನಿ. ಆಲ್ರೆಡಿ ಸಾಕಷ್ಟು ಜನ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಮುಂದೆ ಈ ಒಂದು ಕ್ಲಾಸಸ್ಸನ್ನು ಮಾಡೋದು ತಡ ಆಗುತ್ತೆ ತುಂಬ ಒತ್ತಾಯದ ಮೇರೆಗೆ, ಯಾಕಂದರೆ ಎಲ್ರಿಗೂ ಸುಲಭವಾಗಿ ಸಿಗಬಾರ್ದು ಗೊತ್ತಲ್ಲ. ಯಾಕಂದರೆ ನಮ್ಮ ವೀಡಿಯೋಸಲ್ಲಿ ನಾನು ಸಾಕಷ್ಟು ಧನ ವಶೀಕರಣದ ಬಗ್ಗೆ ಹೇಳ್ತಾನೆ ಇರ್ತೀನಿ. ಆದರೆ ಇದು ವಿಶೇಷವಾಗಿ ಕೆಲವೊಂದರ ವಿಚಾರ, ಮಂತ್ರ, ಕೆಲವೊಂದರ ಮುದ್ರೆ, ಆ ಮುದ್ರೆ ಮಾಡಿದ್ರೆ ಸಾಕು ದುಡ್ಡು ಬಂದೇ ಬರುತ್ತೆ. ಆ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು, ಆ ಒಂದು ಮಂತ್ರವನ್ನು ಹೇಳಿದ್ರೆ, ಸೀಕ್ರೆಟ್ ಮಂತ್ರ, ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಒಂದು ಮಂತ್ರವನ್ನು ಕೆಲವೊಂದಾರು ವ್ಯಕ್ತಿಗಳಿಗೆ ಮಾತ್ರ ಹೇಳ್ಕೊಟ್ಟಿರುವಂಥದ್ದು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅದೃಷ್ಟಶಾಲಿಗಳಿಗೆ ನೀವು ಆಗಬೇಕು ಅಂದರೆ ಈ ಒಂದು ಆನ್ಲೈನ್ ಕ್ಲಾಸನ್ನು ಮಿಸ್ ಮಾಡದೆ ನೀವು ಜಾಯ್ನ್ ಆಗಿ ಗೊತ್ತಲ್ಲ. ಇದು ಇವತ್ತಿನ ಒಂದು ಅದ್ಭುತವಾದಂಥ ಆನ್ಲೈನ್ ಕ್ಲಾಸ್ನ ವಿಚಾರ. ಈಗ ಒಬ್ಬ ಡೈರೆಕ್ಟ್ರಿಗೆ ಬಂದ್ಬಿಟ್ಟು ನೀವೇನಿಲ್ಲಪ್ಪ 2.5 ಅವರ್ ಫಿಲಮು ನೀವೊಂದು 20 ದಿನದಲ್ಲಿ ಶೂಟಿಂಗ್ ತೆಗೆದ್ಬಿಟ್ಟು ರಿಲೀಸ್ ಮಾಡಿಬಿಟ್ಟು ದುಡ್ಡು ಮಾಡ್ಬಿಡೋಣ ಅಂತ ನೀವೇನಾದ್ರು ಹೋಯ್ತು ಅಂತ ಫಿಲಮ್ ಓಡುತ್ತಾ? ಓಡಲ್ಲ ಗೊತ್ತಾಯ್ತಲ್ಲ. ಅಲ್ಲಿ ನಿಜವಾಗ್ಲೂ ಇಲ್ಲ, ನಾನು ಜನಗಳಿಗೆ ಏನೋ ಒಂದು ಕೊಡಬೇಕು, ನನ್ನ ಮನಸ್ಸಲ್ಲಿರೋಂಥ ಭಾವನೆಯನ್ನು ಹೇಳಬೇಕು, ಜನಗೊಂದು ಒಳ್ಳೆಯ ಅದ್ಭುತವಂತ ವಿಚಾರ ತಿಳಿಸ್ಬೇಕು, ಯಾರಿಗೂ ಗೊತ್ತಿಲ್ಲದಿರೋಂಥದ್ದು ಅದ್ಭುತವಂತ ವಿಚಾರವನ್ನು, ನನ್ನ ಅನುಭವವನ್ನು, ಸ್ವಂತ ಅನುಭವವನ್ನು ನಾನು ತಿಳಿಸ್ಬೇಕು ಅಂತ ಮನಸ್ಸಲ್ಲಿ ಇಟ್ಟುಕೊಂಡು ಕಥೆಯನ್ನು ಬರೆದಾಗ, ಅದನ್ನು ವ್ಯಕ್ತಪಡಿಸಿದಾಗ, ಅದೇ ಥರದ ಡೈರೆಕ್ಟ್ ಶೂಟಿಂಗ್ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ. ಅದು ಜನಗಳು ಇಷ್ಟಪಡ್ತಾರೆ. ಅದನ್ನು ಬಿಟ್ಬಿಟ್ಟು ಏನೋ ಒಂದು ದುಡ್ಡುಗೋಸ್ಕರ ಅವ್ನು ಫಿಲಮ್ ತೆಗೆದ್ರೆ, ದುಡ್ಡುಗೋಸ್ಕರ ಒಂದು ಚಿತ್ರವನ್ನು ಬಿಡಿಸಿದ್ರೆ, ದುಡ್ಡುಗೋಸ್ಕರ ಅವ್ನು ಅಡುಗೆ ಮಾಡ್ತು ಅಂತಂದರೆ, ಇವತ್ತೇನೋ ಟೇಸ್ಟಿಂಗ್ ಪೌಡ್ರ್ ಅದು ಇದು ಹಾಕ್ಬಿಟ್ಟು ಸಖತ್ತಾಗಿ ರುಚಿಯಾಗಿ ಬರೋಂಗೆ ಮಾಡಿಬಿಡ್ತಾನೆ. ನೆಕ್ಸ್ಟು ನಾವು ಹೊಟ್ಟೆ ನೋವು ಬಂತಂದರೆ ನಾವು ಹೋಟ್ಲಿಗೆ ಯಾರೂ ಹೋಗಲ್ಲ. ಇದು ಪರಿಸ್ಥಿತಿ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ದುಡ್ಡುಗೋಸ್ಕರನೇ ನಾವು ಮಾಡೋಕ್ಕೋಯ್ತು ದುಡ್ಡು ದುಡಿಯೋಕ್ಕಾಗಲ್ಲ ಗೊತ್ತಲ್ಲ. ಇಲ್ಲ, ನನ್ನ ದುಡ್ಡು ಸೆಕೆಂಡ್ರಿ, ನಾನು ಪರ್ಫೆಕ್ಟಾಗಿ ಮಾಡ್ತೀನಿ, ದುಡ್ಡು ಬಂದೇ ಬರುತ್ತೆ ಅನ್ನೋಂಥ ಕಾನ್ಫಿಡೆಂಟ್ ಇಟ್ಕೋತು ಅಂತಂದರೆ ಮಾತ್ರ ನಾನು 3-6 ತಿಂಗಳಾಗಲಿ ನಾನು ಡ್ರಾಯಿಂಗ್ ಬ್ಯೂಟಿಫುಲ್ಲಾಗಿ ನಾನು ಬರ್ಕೊಡ್ತೀನಿ. ದುಡ್ಡು ಸೆಕೆಂಡ್ರಿ, ಅದಕ್ಕೆ ತಕ್ಕಂಗೆ ಅದು ಪರ್ಫೆಕ್ಟಾಗಿತ್ತು ಅಂದರೆ 2-10 ಲಕ್ಷ ಸಿಗುತ್ತೆ. ಇಲ್ಲಿ ನಾನು ಆಸೆ ಬಿದ್ದುಕೊಂಡು 2 ಲಕ್ಷ 1 ಅವರ್ ಬರ್ಕೊಡ್ದೆ, ಅದು ತಪ್ಪು. ಇನ್ನು ಫೇಮಸ್ ಆಗಲ್ಲ, ಅಲ್ಲೇ ಮುಗಿದೋಗ್ಬಿಡುತ್ತೆ. ನೋಡಿ KGF ಅಂತೆಲ್ಲ ಮೂವಿ ತೆಗೆದ್ರಿ, 5 ವರ್ಷ ತೊಗೊಂಡ್ರು, 3 ವರ್ಷ ತೊಗೊಂಡ್ರು. ಬಾಹುಬಲಿ ತೊಗೊಂಡ್ರು, ಎಷ್ಟು ವರ್ಷ ತೊಗೊಂಡ್ರು. ಡೆಪ್ತ್ಗೆ ಹೋದರು. ಅವರು ದುಡ್ಡು ಮಾಡೋದಕ್ಕೆ ಅನ್ನೋದಕ್ಕಿಂತ ಮುಂಚೆ ಏನೋ ಒಂದು ಹೊಸದು ಕೊಡಬೇಕು, ಏನೋ ಒಂದು ಛಲ ಇಟ್ಕೊಂಡಿದ್ರು. ಪರ್ಫೆಕ್ಟ್ ಆಯಿತು, ಚೆನ್ನಾಗಾಯ್ತು ಅಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಮಾಡಿ. ಅಂದರೆ ದುಡ್ಡು ಮಾಡೋದಕ್ಕೋಸ್ಕರ ಅನ್ನೋದು ಬಿಟ್ಬಿಡ್ತು, ನಿಮ್ಮ ಸ್ವಂತಿಕೆಯನ್ನು ತೋರಿಸ್ತು ಅಂತಂದರೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಅದನ್ನು ಬಿಟ್ಟು ದುಡ್ಡಿಂದನೇ ಹೋಯ್ತು, ಅದಕ್ಕೆಷ್ಟು ದುಡ್ಡಿಂದ ಹೋಗಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ.
ಆದರೆ ನಿಮ್ಮತನದಲ್ಲಿ ದುಡ್ಡನ್ನು ಹುಡುಕ್ಬೇಕು. ಅದನ್ನೇ ಲಕ್ಷ್ಮೀ ತತ್ವ ಅನ್ನೋಂಥದ್ದು, ಗೊತ್ತಲ್ಲ. ಅತಿಯಾಗಿ ಆಸೆ ಪಟ್ಬಿಟ್ರೆ ದುರಾಸೆ ಆಗಿಬಿಡ್ತದೆ. ಅದಕ್ಕೋಸ್ಕರ ನಿಮ್ಮ ಸ್ವಂತಿಕೆಯನ್ನು ಉಪಯೋಗಿಸ್ಕೊಂಡು ಕಷ್ಟವನ್ನು ಪಡೆದೇನೆ ಖುಷಿಯಾಗಿ ನೀವು ಕೆಲಸ ಮಾಡ್ತಂದರೆ ದುಡ್ಡು 100% ಬರುತ್ತೆ. ಅದಲ್ಲ, ಇದು ವಿಶೇಷವಾದಂಥ ಒಂದು ಮನಿಯ ಸೂತ್ರ. ಬರಬೇಕಾಗಿರೋ ದುಡ್ಡು ತಕ್ಷಣ ಬಂದ್ಬಿಡುತ್ತೆ. ಈ 2 ವಸ್ತುಗಳನ್ನು ನೀವು ಈಗಲೇ ತಂದಿಟ್ಕೊಳ್ಳಿ. ಅದು ಯಾವ ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ತಡ ಮಾಡದೆ ನಾವು ವಿಚಾರಕ್ಕೆ ಬರೋಣ. ನಮಗೆ ಬರಬೇಕಾಗಿರೋ ದುಡ್ಡು ತಕ್ಷಣ ಬರಬೇಕು ಅಂತಂದರೆ ಏನು ಮಾಡಬೇಕು? ಈ ವಸ್ತುಗಳನ್ನ ಇಟ್ಕೊಳ್ಳಿ. ಇದು ಅದ್ಭುತವಾದಂಥ ಒಂದು ವಸ್ತು. ನಮ್ಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಫಸ್ಟು ನಾವೇನು ಮಾಡ್ತೀವಿ? ಪ್ರಥಮ ಪೂಜ್ಯ ಅಂತ ಗಣಪತಿಯನ್ನು ಆರಾಧನೆ ಮಾಡ್ತೀವಿ, ಗೊತ್ತಲ್ಲ. ಗಣಪತಿ, ಈ ಗಣಪತಿನ ಏನಕ್ಕೆ? ವಿಘ್ನಗಳು. ನಾವೊಂದು ದುಡ್ಡು ಕೇಳೋಕ್ಕೆ ಹೋಗ್ತೀವಿ ಅಥವಾ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀವಿ, ಆ ದುಡ್ಡು ತಕ್ಷಣ ಬರಬೇಕು ಅಂತಂದರೆ ಫಸ್ಟ್ ಗಣಪತಿನ ಆರಾಧನೆ ಮಾಡಬೇಕು. ಆ ಗಣಪತಿ ಎಲ್ಲಿ ನಿಲ್ಲಿಸಿರ್ತಾನೆ? ಸಾಕ್ಷಾತ್ ಗಣಪತಿ ಎಲ್ಲಿ, ಯಾವ ಒಂದು ಪ್ರಕೃತಿ ಇದೆಲ್ಲ, ಪ್ರಕೃತಿ ಗಣಪತಿ ಅಂದರೆ ಪ್ರಕೃತಿ ಅದಲ್ಲ, ಯಾವ ಒಂದು ಗಿಡಮೂಲಿಕೆ, ಪ್ರತಿಯೊಂದು ದೇವತೆಗಳು ಒಂದೊಂದು ಗಿಡಮೂಲಿಕೆಗಳಲ್ಲಿ ಒಂದೊಂದು ಮರದಲ್ಲಿ ಜೀವಿಸ್ತಾ ಇರ್ತಾರೆ, ಅಂದರೆ ಇರ್ತಾರೆ, ವಾಸ್ತವಕ್ಕೆ ಇರುತ್ತವೆ, ಅಲ್ಲಿ ವಾಸ್ತವತೆ ಅನ್ನೋದಿರುತ್ತೆ. ನವಗ್ರಹಗಳು ಕೂಡ ಒಂದೊಂದು ಬನ್ನಿ ಮರ ಮತ್ತು ಹತ್ತಿ ಮರ ಒಂದೊಂದು ಗ್ರಹಕ್ಕೆ ಸಂಬಂಧಪಡುತ್ತೆ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ನೀವು ಗಣಪತಿ ಯಾವ ಒಂದು ಮರದಲ್ಲಿರುತ್ತೆ ಅಂತ, ಎಕ್ಕ ಅಂದರೆ ಈ ಎಕ್ಕದ ಒಂದು ಬೇರಲ್ಲಿ ಸಾಕ್ಷಾತ್ ಗಣಪತಿ ಇರ್ತಾರೆ ಅಲ್ಲ. ಆ ಒಂದು ಎಕ್ಕದ ಬೇರಿನಿಂದ ಮಾಡಿರುವಂತಹ ಒಂದು ಗಣಪತಿಯನ್ನು ನೋಡಿ, ಇದು ನಿಮಗೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂತ ನಮ್ಮ ಹತ್ರ ಸಿಗುತ್ತೆ. ನೀವು ಬಂದು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರ್ತೀವಿ. ಈ ಒಂದು ಗಣಪತಿಯನ್ನು ನೀವು 5 ರೂಪಾಯಿ ಚಿನ್ನದ ಬಣ್ಣದ ಕಾಯಿನ ಒಂದು ತಟ್ಟೆ ಮೇಲೆ ಚಿನ್ನದ ಬಣ್ಣದ ಕಾಯಿನಲ್ಲಿ ಅದರ ಮೇಲೆ ಇಡಬೇಕು. ಇದ್ರ ಜೊತೆ ಇನ್ನೊಂದು ವಸ್ತುವನ್ನು ಇಟ್ಟರೆ ತಕ್ಷಣ ದುಡ್ಡು ಬಂದೇ ಬರುತ್ತೆ. ನೀವು ಮಾಡಿ ನೋಡಿ ಅದಲ್ಲ. ಒಂದು ಅತ್ಯಮೂಲ್ಯವಂತ ಒಂದು ವಸ್ತು ಅದು ಯಾವುದು ಅಂತಂದರೆ ಅದೇ ಈ ಒಂದು ಕುದುರೆ ಲಾಳ ಅಲ್ಲ. ಅದ್ಭುತವಾದಂಥ ಒಂದು ಕೋಟಿ ಇದ್ದರೂ ಕೂಡ ನಿಮಗೆ ಬಂದ್ಬಿಡುತ್ತೆ. ಸಾಲ ಇದ್ದರೂ ಕೂಡ ತೀರುತ್ತೆ, ಮತ್ತು ಸಾಲ ದುಡ್ಡು ಕೊಡಬೇಕಾದ್ರೂ ಕೂಡ ಬರುತ್ತೆ ಅದಲ್ಲ. ಸಾಧ್ಯ ಆಯಿತು ಅಂತಂದರೆ ಕುದುರೆ ಲಾಳ, ರೇಸ್ ಕೋರ್ಸ್ ಕುದುರೆ ಲಾಳ ಅಥವಾ ಕಲ್ಯಾಣಿ ಕುದುರೆ ಲಾಳ, ಈ ಕೆಲವೊಂದಾರು ಈ ಟಾಂಗಾ ಕುದುರೆಗಳು ಅದು ಸಣ್ಣಕ್ಕಿರ್ತವೆ, ಅದು ಏನು ಪ್ರಯೋಜನ ಆಗಲ್ಲ. ಈ ರೇಸ್ ಕೋರ್ಸ್ ಕುದುರೆ ವೇಗ ಜಾಸ್ತಿ ಇರುತ್ತೆ. ಆ ಭೂಮಿಯ ಶಕ್ತಿ, ಕುದುರೆಯ ವೇಗ ಎರಡೂ ಕೂಡ ಈ ಒಂದು ಕುದುರೆ ಲಾಳದಲ್ಲಿ ಅಡಕವಾಗಿರುತ್ತದೆ. ಇದು ಸಾಕ್ಷಾತ್ ಲಕ್ಷ್ಮಿಯ ಒಂದು ಸ್ವರೂಪ. ಕುದುರೆ ನೋಡಿ ಈ ಥರ ರೌಂಡಗಿರುತ್ತೆ ಗೊತ್ತಲ್ಲ. ಈ ಥರ ಸಿಗೋದು ತುಂಬ ರೇರು. ಅಕಸ್ಮಾತ್ ನಿಮ್ಗೆ ಸಿಕ್ಕಿಲ್ಲ, ನೀವು ತಲೆ ಕೆಡಿಸ್ಕೊಬೇಡಿ. ನೀವು ಟಾಂಗಾ ಕುದುರೆದೇ ನೀವು ತೊಗೊಂಡು ಬನ್ನಿ. ಸ್ವಲ್ಪನಾದರೂ ನಿಮಗೆ ಬರುವಂಥ ದುಡ್ಡು, ಇವಾಗ ಎಕ್ಸಾಂಪಲ್ 1 ಕೋಟಿ ಬರಬೇಕಾಗಿರುತ್ತೆ ನಿಮಗೆ, ಇಲ್ಲಿ ಒಂದು 40 ಲಕ್ಷ ಬರಲಿ ಬಿಡಿ ಅಲ್ಲ. ಈ ಕುದುರೆ ಲಾಳವು ಕೂಡ ನಮ್ಮ ಹತ್ರ ಸಿಗುತ್ತೆ. ನೀವು ಬಂದು ಇದನ್ನು ಕೊಂಡ್ಕೊಳ್ಬೋದು. ಯಾಕಂದರೆ ವಿಶೇಷವಾಗಿ ತುಂಬ ಕಷ್ಟ ಇರುವಂಥವ್ರಿಗೆ ನಾವು ಇದನ್ನು ತರಿಸಿಟ್ಟಿರ್ತೀವಿ. ಇದನ್ನು ಬಂದು ನೀವು ಕೇಳಿ ಇದನ್ನು ಪರ್ಚೇಸ್ ಮಾಡ್ಬೋದು, ಕೊಳ್ಳ್ಕೊಬೋದು. ಇದನ್ನು ನೀವೇನು ಮಾಡಿ ಅಂತ ಒಂದು ತಟ್ಟೆ 5 ರೂಪಾಯಿ ಚಿನ್ನದ ಕಾಯಿನ್ನು ಅದರ ಮೇಲೆ ಈ ಒಂದು ಕುದುರೆ ಲಾಳವನ್ನು ಇಟ್ಟು ಅದರ ಮೇಲೆ ಗಣಪತಿಯನ್ನು ಹಿಡಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ, ಡಿಕ್ಕೆ ತೋಚ್ತಾ ಇಲ್ಲ, ಏನು ಮಾಡೋದು ಗುರುಗಳೇ ಅಂತಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಮಕ್ಕಳು MBA ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು. ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ, ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋಂಥದ್ದು. ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಹಂಗೆ ಇದ್ದೀವಿ ನಾವು, ಏನು ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ 3 ಅಮಾವಾಸ್ಯೆ ಕಳೆದು 6 ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ.
ಸಾಲ ತೀರೋಗ್ಬಿಡುತ್ತೆ. ಎಷ್ಟೊಂದು ದಿನ ಸೈಟು ಮನೆ ಎಲ್ಲ ತೆಗೆದುಕೊಂಡಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದನ್ನು ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು ಅಂತೆಲ್ಲ. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ. ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತೆಲ್ಲ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂತೆಲ್ಲ. ಇದು ಅದ್ಭುತವಾದಂಥ ಒಂದು ಯಂತ್ರ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ನೀವೇನು ಮಾಡಿ ಅಂತ ಒಂದು ತಟ್ಟೆ, 5 ರೂಪಾಯಿ ಚಿನ್ನದ ಕಾಯಿನ್ನು, ಅದರ ಮೇಲೆ ಈ ಒಂದು ಕುದುರೆ ಲಾಳವನ್ನು ಇಟ್ಟು ಅದರ ಮೇಲೆ ಗಣಪತಿಯನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಕೆಲವೇ ದಿನಗಳಲ್ಲಿ ಗೊತ್ತಾಯ್ತಲ್ಲ, ಅವನು ಅಮೇರಿಕಾದಲ್ಲಿ ದುಡ್ಡು ಬಂದು ನಿಮ್ಗೆ ಕೊಟ್ಟೇ ಕೊಡ್ತಾನೆ. ಅಥವಾ ನಿಮ್ಗೆ ಯಾವುದೋ ರೀತಿಯಿಂದ ನಿಮ್ಮ ದುಡ್ಡು ಬರ್ತದೆ. ಬಿಸ್ನೆಸ್ಲಿ ಒಂದು 10 ಲಕ್ಷ ಅವ್ನು ಕೊಡದೇ ಇರ್ಬೋದು, ಅವ್ನು ಬದುಕಿರ್ಬೋದು, ಅವ್ನಿಗೆ ಸತ್ತೋಗ್ಬಿಟ್ಟಿರ್ಬೋದು, ಅಥವಾ ಅವನೆಲ್ಲೋ ಜೈಲಲ್ಲಿರ್ಬೋದು, ಅವ್ನು ಕಾಯಿಲೆ ಬಂದು ಹಾಸ್ಪಿಟ್ಲಿಗೆ ಮಲಗಿರ್ಬೋದು. ಅವನು ಆ ದುಡ್ಡು, ಅಷ್ಟೇ ಪ್ರಮಾಣದ ದುಡ್ಡು ಬೇರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬಂದು ತಲುಪುತ್ತೆ ಗೊತ್ತಲ್ಲ. ಮಿಸ್ ಮಾಡದೆ ಈ ಒಂದು ಎಪಿಸೋಡ್ನ ಎಲ್ಲರಿಗೂ ಶೇರ್ ಮಾಡಿ ಗೊತ್ತಲ್ಲ. ಇವೆರಡು ವಸ್ತುಗಳಿತ್ತು ಅಂತಂದರೆ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ ಗೊತ್ತಲ್ಲ. ಸ್ವಲ್ಪ ಇದು ನಿಮಗೆ ಗ್ರಂಥಿಗಳಲ್ಲಿ ಸಿಗುತ್ತೆ, ಇದು ನಿಮಗೆ ಟಾಂಗ ಓಡಿಸೋವಂಥವ್ರು ಎಲ್ಲರೂ ಸಿಗುತ್ತೆ. ಅಲ್ಲಿ ನಮ್ಮ ಹತ್ರ ಬಂದು ನಮ್ಮ ಹತ್ರನೂ ಕೂಡ ಸಿಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ತೊಗೊಂಡು ನೀವು ಇದನ್ನು ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ನಾನು ಇದನ್ನು ಸುಮಾರು ಲಾಕ್ಡೌನ್ಗಿಂತ ಮುಂಚೆ ಯಾರಿಗೋ ಒಬ್ರಿಗೆ ಹೇಳಿದ್ದೆ. ನನ್ನ ಹತ್ರ ಬಂದು ಶಾಸ್ತ್ರವನ್ನು ಕೇಳಿದರು. ಅವರು ತುಂಬ ಚೆನ್ನಾಗಿ ನಂತ ಬಂದು, ಗುರುಗಳೇ ನೀವು ಹೇಳಿದ್ರಲ್ಲ ತಂತ್ರ, ನನಗೆ ಆ ಒಂದು ತಂತ್ರದಿಂದ ನಾನು ತುಂಬ ಚೆನ್ನಾಗಾಯಿತು, ಯಾವುದೋ ಇಷ್ಟೊಂದು ತಂತ್ರ ಹೇಳಿದ್ದೀನಲ್ಲ ಅಂತ ಅವರು ನನಗೆ ನೆನಪಿಸಿದ್ರು. ಗುರುಗಳೇ ನೀವು ಎಕ್ಕದ ಗಣಪತಿ ಮತ್ತು ಈ ಥರ ಕಾಯಿನ ಮೇಲೆ ಇಟ್ಟು ಈಗಲೂ ನಮ್ಮ ಮನೇಲಿದೆ ಅಂತ ಅಂದ್ಬಿಟ್ಟು ಫೋಟೋ ನನಗೆ ತೋರಿಸಿದ್ರು. ದೇವ್ರ ಮನೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಗುರುಗಳೇ, ಎಲ್ಲ ದುಡ್ಡು ಬಂದುಬಿಡ್ತು ಗುರುಗಳೇ, ಬಿಸ್ನೆಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ ಗುರುಗಳೇ ಅಂತಂದ್ರೆ. ಹೌದು, ಇದನ್ನು ಯಾಕೆ ಹೇಳಬಾರ್ದು, ಯಾರಿಗಾರು ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ದುಡ್ಡು ಬಂದೇ ಬರುತ್ತೆ, ಮಿಸ್ ಮಾಡಿಕೊಳ್ಳೇಬೇಡಿ ಗೊತ್ತಲ್ಲ. ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಿ, ಮತ್ತು ನೀವೇನು ಮಾಡಿ ಅಂತಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಕಲ್ಪ ಮಾಡೋದನ್ನು ಮರೆಯಬೇಡಿ ಅಂತಲ್ಲ. ಮತ್ತು ಇನ್ನೊಂದು, ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿಯೇ ಸ್ವಾಹ ಅಂತ ಬರೆದು ಕಮೆಂಟ್ ಮಾಡಿ ನಮಗೆ ಕಳಿಸಿ. ಇನ್ನೂ ನಿಮಗೆ ಒಂದು ಐಶ್ವರ್ಯಲಕ್ಷ್ಮಿಯ ಒಂದು ಆಶೀರ್ವಾದ ಆಗಬೇಕು ಅಂತಂದರೆ, ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿಯೇ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ. ಇದನ್ನು ಹೇಳೋದ್ರಿಂದ ಆ ಸಾಕ್ಷಾತ್ ಇದೆ ಅನ್ನೋದಕ್ಕೋಸ್ಕರ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ನಾವು ಸಂಕಲ್ಪವನ್ನು ಮಾಡಿದ್ದೇ ಆಯಿತು ಅಂತಂದರೆ ಆ ಸಾಕ್ಷಾತ್ ಲಕ್ಷ್ಮೀದೇವಿ ನಮಗೆ ಒಲೆಯೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರ ನಾನು ಆ ಐಶ್ವರ್ಯ ಲಕ್ಷ್ಮಿಯನ್ನು ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನೀವು ಈ ಕಾಮೆಂಟನ್ನು ಮಾಡೋದನ್ನು ಮಿಸ್ ಮಾಡದೆ ಮಾಡಿ. ಈಗ ಯಾಕಂದರೆ ನೀವು ಮಾಡ್ತಾ ಶತಕೋಟಿ ನಮಸ್ಕಾರ, ಇನ್ನೊಂದು ಸರಿ ಹೇಳ್ತೀನಿ ಮಂತ್ರನ, ಇದು ಯಾವಾಗಲೂ ನೀವು ಮಾಡಿ, ಖಂಡಿತ ನಿಮಗೆ ಆ ಐಶ್ವರ್ಯಲಕ್ಷ್ಮಿ, ಯಾಕಂದರೆ ನನ್ನ ಒಂದು ಆರಾಧ್ಯ ದೈವ ಐಶ್ವರ್ಯಲಕ್ಷ್ಮಿ ಆಗಿದ್ದರಿಂದ ನಿಮಗೂ ಆ ಐಶ್ವರ್ಯಲಕ್ಷ್ಮಿ ಒಲಿಲಿ ಅಂತ ಕೇಳ್ಕೊತೀನಿ. ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರುವುದಕ್ಕೆ ಶತಕೋಟಿ ನಮಸ್ಕಾರ ಅಂತ ನೀವು ಕಳಿಸಿ. ಶತಕೋಟಿ ನಮಸ್ಕಾರ ಅಂದ ತಕ್ಷಣ ಆ ಒಂದು ಭಕ್ತಿ ಉಂಟಾಗ್ಬಿಡುತ್ತೆ. ಆವಾಗ ನಿಮಗೆ ಆ ತಾಯಿ ಒಲಿತಾಳೆ. ಇದನ್ನು ಕಮೆಂಟ್ ಮಾಡದೆ ಕಳಿಸಿ, ಕಮೆಂಟ್ ಮಾಡಿ ನನಗೆ ಕಳಿಸಿ, ಮತ್ತು ಬಾಯಲ್ಲಿ ಹೇಳ್ಕೊತಾ ಇರಿ ಅವಾಗವಾಗ. ಸಾಕ್ಷಾತ್ ಐಶ್ವರ್ಯಲಕ್ಷ್ಮಿ ಇತ್ತು, 8 ಥರ ಲಕ್ಷ್ಮಿ ಇದೆ. ಆ 8 ಥರ ಲಕ್ಷ್ಮೀಲಿ ಆ ಐಶ್ವರ್ಯಲಕ್ಷ್ಮಿ ನಿಮ್ಗೆ ಒಲಿದ್ಬಿಡ್ತು ಅಂತಂದರೆ ನಿಮ್ಮ ಒಂದು ಜೀವನವೇ ಒಂದು ಭಾಗ್ಯೋದಯ ಅಂತಲ್ಲ. ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದೇ ಇವತ್ತಿನ ವಿಶೇಷವಾದಂಥ ಒಂದು ಸಂಚಿಕೆ.